ಕೆಲವೊಂದು ಸಲ ನಮಗೆ ತುಂಬಾನೇ ಸರಳವಾಗಿ ಕಾಣೋ ದೃಶ್ಯಗಳಲ್ಲೇ ಅತ್ಯಂತ ಆಳವಾದ ಸಂಕೀರ್ಣವಾದ ಕಥೆಗಳು ಅಡಗಿರುತ್ತೆ. ಇವತ್ತು ನೋಡೋಕ್ಕೆ ಸುಂದರವಾಗಿ ಶಾಂತವಾಗಿ ಕಾಣೋ ಈ ದೃಶ್ಯದ ಹಿಂದಿರೋ ಒಂದು ಇಡೀ ಜಗತ್ತನ್ನೇ ಒಟ್ಟಿಗೆ ಸೇರಿ ನೋಡೋಣ. ಒಂದು ಕ್ಷಣ ಈ ಚಿತ್ರ ನೋಡಿ. ಆಹಾ, ಕಣ್ಣಿಗೆ ತಂಪಾದ ಹಸಿರು, ಗಾಳಿಗೆ ತೂಗಾಡು ಪೈರು. ನೋಡೋಕೆಷ್ಟು ಚೆನ್ನಾಗಿದೆ, ಎಷ್ಟು ಪ್ರಶಾಂತವಾಗಿದೆ ಅಲ್ವಾ? ಆದರೆ ಈ ಹಸಿರು ಸಾಗರವನ್ನು ಸೃಷ್ಟಿ ಮಾಡೋಕೆ ಏನೆಲ್ಲ ಬೇಕಾಗಬಹುದು? ಸರಿ, ಇದೇ ಪ್ರಶ್ನೆಯನ್ನ ಇಟ್ಕೊಂಡು ನಮ್ಮ ಇವತ್ತಿನ ಪಯಣ ಶುರು ಮಾಡೋಣ. ಯಾಕಂದ್ರೆ ಈ ಶಾಂತವಾದ ದೃಶ್ಯದ ಹಿಂದೆ ಒಂದು ಅದ್ಭುತವಾದ ಜೀವಚಕ್ರ, ಸಾವಿರಾರು ವರ್ಷಗಳ ಜ್ಞಾನ ಮತ್ತು ಕೋಟ್ಯಾಂತರ ಜನರ ಜೀವನನೇ ಅಡಗಿದೆ. ಬನ್ನಿ, ಇದರ ಬಗ್ಗೆ ಇನ್ನೂ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಕಥೆಯ ಹೀರೋ ಬಗ್ಗೆನೇ ಮಾತಾಡೋಣ. ಅದೇ ಭತ್ತದ ಸಸಿ. ಇದರ ಪಯಾಣ ಹೇಗೆ ಶುರುವಾಗುತ್ತೆ ಅಂತ ಒಮ್ಮೆ ನೋಡೋಣ ಬನ್ನಿ. ನಾವು ನೋಡ್ತಾ ಇರೋ ದೊಡ್ಡ ಗದ್ದೆ ಇವೆಯಲ್ಲ, ಇದು ಇಂತಹ ಲಕ್ಷಾಂತರ ಸಸಿಗಳಿಂದನೇ ತುಂಬಿರೋದು. ಪ್ರತಿಯೊಂದು ಸಸಿಗೂ ಅದರದೇ ಆದ ಒಂದು ಜೀವನ ಚಕ್ರ ಇದೆ. ಆ ಚಕ್ರ ಶುರುವಾಗೋದೇ ಒಂದು ಸಣ್ಣ ಬೀಜದಿಂದ. ಇಲ್ಲಿ ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಭತ್ತದ ಪಯಣದಲ್ಲಿ 4 ಮುಖ್ಯ ಹಂತಗಳು ಬರುತ್ತೆ. ಮೊದಲನೇದಾಗಿ ಬೀಜವನ್ನು ನೀರಲ್ಲಿ ನೆನೆಸಿ ಮೊಳಕೆ ಬರೋ ಹಾಗೆ ಮಾಡ್ತಾರೆ. ಆಮೇಲೆ ಆ ಪುಟ್ಟ ಸಸಿಗಳನ್ನ ಸಿದ್ಧಪಡಿಸಿದ ನರ್ಸರಿಯಲ್ಲಿ ನಾಟಿ ಮಾಡಲಾಗುತ್ತೆ. ಅವು ಸ್ವಲ್ಪ ಗಟ್ಟಿಯಾದ ಮೇಲೆ ಅವುಗಳನ್ನ ಬಹಳ ಜಾಗರೂಕತೆಯಿಂದ ಕಿತ್ತು ನೀರು ತುಂಬಿದ ಮುಖ್ಯ ಗದ್ದೆಯಲ್ಲಿ ಒಂದೊಂದಾಗಿ ಮತ್ತೆ ನಾಟಿ ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಅವುಗಳ ನಿಜವಾದ ಬೆಳವಣಿಗೆ, ತೆನೆ ಬಿಟ್ಟು ಪಕ್ವವಾಗೋವರೆಗೂ. ಪ್ರತಿಯೊಂದು ಸ್ಟೆಪ್ ಕೂಡ ತುಂಬಾನೇ ಕೇರ್ಫುಲ್ಲಾಗಿ ಮಾಡಬೇಕು. ಸರಿ, ಸಸ್ಯನ ಬಗ್ಗೆ ತಿಳ್ಕೊಂಡ್ವಿ. ಈಗ ಅದು ಬೆಳೆಯೋ ಪರಿಸ್ಥಿತಿಯ ಕಥೆಗೆ ಹೋಗೋಣ. ಯಾಕಂದ್ರೆ ಭತ್ತದ ಗದ್ದೆ ಅಂದ್ರೆ ಸುಮ್ನೆ ಒಂದು ಜಮೀನಲ್ಲ, ಅದು ಬಹಳ ಜತನದಿಂದ ವಿನ್ಯಾಸ ಮಾಡಿದ ಒಂದು ಇಕೋಸಿಸ್ಟಮ್. ನಾವು ಗದ್ದೆ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಬರೀ ಒಂದು ಕೃಷಿ ಭೂಮಿ. ಆದ್ರೆ ಅದು ಅದಕ್ಕಿಂತ ತುಂಬಾನೇ ಹೆಚ್ಚು. ಇದು ಪ್ರಕೃತಿ ಮತ್ತು ಮಾನವನ ಜ್ಞಾನದ ಒಂದು ಅದ್ಭುತ ಸಂಗಮ. ಭತ್ತದಂತಹ ಬೆಳೆಗೆಂದೇ ವಿಶೇಷವಾಗಿ ರೂಪಿಸಿದ ಒಂದು ವ್ಯವಸ್ಥೆ ಇದು. ಗದ್ದೆಯ ಡಿಸೈನ್ ಇದೆಯಲ್ಲ, ಅದು ನಿಜಕ್ಕೂ ಸಖತ್ ಇಂಟ್ರೆಸ್ಟಿಂಗ್. ಅಲ್ಲಿ ನಿಲ್ಸಿರೋ ನೀರು ಸುಮ್ನೆ ಸಸಿಗೆ ಜೀವ ಕೊಡೋದು ಮಾತ್ರ ಅಲ್ಲ, ಅದು ಕಳೆ ಗಿಡಗಳು ಮತ್ತೆ ಕೀಟಗಳನ್ನ ಕಂಟ್ರೋಲ್ ಮಾಡೋ ಒಂದು ನ್ಯಾಚುರಲ್ ವಿಧಾನ. ಅದರ ಕೆಳಗಡೆ ಕೆಸರು ಮಾಡಿದ ಮಣ್ಣು ಒಂದು ವಾಟರ್ಪ್ರೂಫ್ ಲೇಯರ್ ರೀತಿ ಕೆಲಸ ಮಾಡುತ್ತೆ. ಇದರಿಂದ ಅಮೂಲ್ಯವಾದ ನೀರು ಸುಲಭವಾಗಿ ಭೂಮಿಯೊಳಗೆ ಇಳಿದು ಹೋಗೋದಿಲ್ಲ. ಇನ್ನು ಗದ್ಯ ಸುತ್ತಲೂ ಇರುವ ಬದುಗಳು ಒಂದು ಪುಟ್ಟ ಡ್ಯಾಮ್ ತರಹ ಈ ಇಡೀ ವ್ಯವಸ್ಥೆಯನ್ನ ಹಿಡಿದಿಟ್ಕೊಳ್ಳುತ್ತೆ. ಯೋಚನೆ ಮಾಡಿ, ಇದನ್ನ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆನೇ ಕಂಡುಹಿಡಿದಿದ್ರು ಅಂತ. ಹೆಚ್ಚು ನೀರು ಬೇಕಾಗಿರೋ ಭತ್ತವನ್ನ ಇಷ್ಟು ಯಶಸ್ವಿಯಾಗಿ ಬೆಳೆಯೋಕ್ಕೆ ಅವರು ರೂಪಿಸಿದ ಈ ಟೆಕ್ನಾಲಜಿ ಇವತ್ತಿಗೂ ಎಷ್ಟು ಪ್ರಸ್ತುತ ಅಲ್ವಾ? ಸರಿ, ಒಂದು ಸಸಿ ಗದ್ದೆಯಲ್ಲಿ ಹೇಗೆ ಬೆಳೆಯುತ್ತೆ ಅಂತ ನೋಡಿದ್ವಿ. ಈಗ ಆ ಗದ್ದೆಯಿಂದ ಹೊರಗೆ ಬಂದು ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡೋಣ ಈ ಒಂದು ವಿನಮ್ರ ಬೆಳೆಯ ಮಹತ್ವ ಎಷ್ಟಿದೆ ಅಂತ. ಮತ್ತೆ ನಾವು ನಮ್ಮ ಗಮನವನ್ನ ಒಂದೇ ಒಂದು ಪಾಯಿಂಟ್ ಮೇಲೆ ಇಡೋಣ. ಈ ಒಂದು ಸಣ್ಣ ಭತ್ತದ ಕಾಂಡ. ಈ ಒಂದು ಸಣ್ಣ ಕಾಂಡದಿಂದ ಇಡೀ ಜಗತ್ತಿನ 350 ಕೋಟಿ ಜನರ ಹೊಟ್ಟೆ ತುಂಬುತ್ತೆ. ಹೌದು, ನೀವು ಕೇಳಿದ್ದು ಸರಿ, ಪ್ರಪಂಚದ ಅರ್ಧದಷ್ಟು ಜನರಿಗೆ ಅನ್ನನೇ ಮುಖ್ಯ ಆಹಾರ. ನೋಡಿ, ಆ ಸಣ್ಣ ಸಸಿಯ ಶಕ್ತಿ ಎಂಥದ್ದು ಅಂತ. ಈ ಚಿತ್ರವನ್ನೇ ನೋಡಿದ್ರೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಅಕ್ಕಿ ಅಂದ್ರೆ ಕೇವಲ ಹೊಟ್ಟೆ ತುಂಬಿಸೋ ಒಂದು ಧಾನ್ಯ ಅಷ್ಟೇ ಅಲ್ಲ, ಇದು ಪ್ರಪಂಚದ ಅರ್ಧದಷ್ಟು ಜನರಿಗೆ ಶಕ್ತಿ ಕೊಡೋ ಆಹಾರ. ಎಷ್ಟೋ ಸಂಸ್ಕೃತಿಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಹಾಸುಹೊಕ್ಕಾಗಿದೆ. ಅಷ್ಟೇ ಅಲ್ಲ, ಹಲವಾರು ದೇಶಗಳ ಆರ್ಥಿಕತೆಯ ಬೆನ್ನೆಲುಬು ಕೂಡ ಇದೇಯಾಗಿದೆ. ಇಲ್ಲಿಯವರೆಗೆ ನಾವು ಸಸಿಯಿಂದ ಶುರು ಮಾಡಿ ಇಡೀ ಗ್ಲೋಬ್ವರೆಗೂ ಸುತ್ತಾಡಿದ್ವಿ. ಈಗ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಈ ಕಥೆಯ ಒಟ್ಟು ಸಾರಾಂಶ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಸಮಯ. ಈ ಮಾತ್ ಕೇಳಿದ್ರೆ ಎಷ್ಟು ನಿಜ ಅನ್ಸುತ್ತೆ ಅಲ್ವಾ? ಮನುಷ್ಯ ಬೇಟೆಯಾಡೋದನ್ನ ಬಿಟ್ಟು ಕೃಷಿ ಮಾಡೋಕೆ ಶುರು ಮಾಡಿ ಒಂದೇ ಕಡೆ ನೆಲೆ ನಿಂತ ಕಥೆಯೇ ನಮ್ಮ ನಾಗರಿಕತೆ ಕಥೆ. ಮತ್ತು ಆ ಕಥೆಯಲ್ಲಿ ಅಕ್ಕಿಯ ಪಾತ್ರ ತುಂಬನೇ ದೊಡ್ಡದು. ನೋಡಿ, ನಾವು ಮತ್ತೆ ನಮ್ಮ ಪಯಣ ಶುರು ಮಾಡಿದ ಜಾಗಕ್ಕೆ ಬಂದಿದ್ದೇವೆ. ಆದ್ರೆ ಈ ಸಲ ಇದನ್ನ ನೋಡೋ ರೀತಿ ಪೂರ್ತಿ ಬದಲಾಗಿದೆ ಅಲ್ವಾ? ಈಗ ನಮಗೆ ಕೇವಲ ಒಂದು ಹಸಿರು ಗದ್ದೆ ಕಾಣ್ತಾ ಇಲ್ಲ, ಅದ್ರ ಬದಲು ಒಂದು ಜಟಿಲವಾದ ಪರಿಸ್ಥಿತಿ ವ್ಯವಸ್ಥೆ, ಒಂದು ಜೀವಚಕ್ರ, ಪ್ರಾಚೀನ ಎಂಜಿನಿಯರಿಂಗ್ ಮತ್ತು ಕೋಟ್ಯಾಂತರ ಜನರ ಜೀವನಾಧಾರ ಎಲ್ಲವೂ ಕಾಣಿಸ್ತಾ ಇದೆ. ಹಾಗಾದ್ರೆ ನಾವು ದಿನ ನೋಡೋ, ಆದ್ರೆ ಯಾವತ್ತೂ ಸರಿಯಾಗಿ ಗಮನಿಸದೇ ಇರೋ ವಸ್ತುಗಳ ಹಿಂದೆ ಇಂಥ ಇನ್ನೆಷ್ಟು ಅದ್ಭುತ ಲೋಕಗಳು ಅಡಗಿರ್ಬೋದು ಅಲ್ವಾ? ಖಂಡಿತ ಮುಂದಿನ ಸಲ ಊಟ ಮಾಡುವಾಗ ತಟ್ಟೆಯಲ್ಲಿರೋ ಅನ್ನದ ಒಂದೊಂದು ಅಗುಳು ನೋಡಿದಾಗ್ಲೂ ಈ ಇಡೀ ಕಥೆ ನೆನಪಿಗೆ ಬರುತ್ತೆ.